89ರಲ್ಲಿ ಬಾಬಾಗೌಡ ಪಾಟೀಲ್ ಅಂತ ಆ, ಬೆಳಗಾಂ ಮತ್ತು ಧಾರವಾಡ ಭಾಗದ ಒಬ್ಬರು ರೈತ ನಾಯಕರು 2 ಕ್ಷೇತ್ರಗಳಲ್ಲಿ ಆಯ್ಕೆಯಾದರು. ಇನ್ನು ಮಿಕ್ಕ 40-45 ಕ್ಷೇತ್ರಗಳಲ್ಲಿ ಆ, 1000 2000 ಇಷ್ಟು ಈ ರೀತಿ ಬಾರ್ಡರಲ್ಲಿ ನಮ್ಮ ರೈತ ಸಂಘದ ಅಭ್ಯರ್ಥಿಗಳು ಪರಾಭವ ಆಗಿದ್ರು. ಆಗ ಉಪಚುನಾವಣೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು ಅಂತ ನಿಲ್ಲಿಸಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಹಳ ಅಧಿಕವಾದಂಥ ಮತಗಳ ಅಂತರದಿಂದ ಚುನಾವಣೆ ಗೆದ್ದರು. ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಧ್ವನಿಯಾದರು. ಅಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಾಸಕರಾದ ಮೇಲೆ 94 ಎಲೆಕ್ಷನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ಸೋಲಿಸಲೇಬೇಕು ಅಂತ ಎಲ್ಲ ರಾಜಕೀಯ ಪಕ್ಷಗಳು ಕೂತು ಮಾತುಕತೆ ಮಾಡಿ ಒಬ್ಬ ಸಿನಿಮಾ ತಾರೆಯನ್ನು ಅಲ್ಲಿ ನಿಲ್ಲಿಸಿ, ಸುರೇಶ್ ಹೆಬ್ಳಿಕರ್ ಅವ್ರನ್ನ ನಿಲ್ಲಿಸಿ, ಜೊತೆಗೆ ಡಮ್ಮಿ ಕ್ಯಾಂಡಿಡೇಟ್ಗಳನ್ನ ಅಲ್ಲಿ ಹಾಕಿ ಕಾಂಗ್ರೆಸ್ಸಿನ ಅಂಬಡಗಟ್ಟಿ ಅನ್ನೋರು ಗೆಲ್ಲೋ ಹಂಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ, ಜೊತೆಗೆ ಅಂದಿನ ಜನತಾದಳಕ್ಕೆ ಚಕ್ರದ ಸಿಂಬಲ್ ಇತ್ತು, ರೈತ ಸಂಘದ ಸಿಂಬಲ್ ಎತ್ತಿನ ಗಾಡಿ ಇತ್ತು. ಇಂಟೆನ್ಷನಲಿ ಹಸಿರು ಶಾಲನ್ನ ಅಲ್ಲಿ ಜನತಾದಳದ ಕಾರ್ಯಕರ್ತರುಗಳಿಗೆ ಹಾಕಲಾಯಿತು. ಎತ್ತಿನ ಬಂಡಿ ಚಕ್ರಕ್ಕೆ ಮತ ಅಂದ್ಬಿಟ್ಟು ಅಲ್ಲಿ ಕ್ಯಾಂಪೇನ್ ಮಾಡಿದ್ರು. ರೈತ ಸಂಘದವರು ಬಂಡಿಗೆ ಮತ ಅಂತ. ಬಂಡಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಎತ್ತಿನ ಗಾಡಿ. ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಇಟ್ ವಾಸ್ ಆಲ್ ಪ್ಲಾನ್ಡ್. ಪ್ರೊಫೆಸರ್ ಬಹಳ ಕಡಿಮೆ ಅಂತರದಲ್ಲಿ ಸೋತರು.